ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ನಾರದ ಮುನಿಗಳು ವೇದವ್ಯಾಸರಿಗೆ ತಮ್ಮ ಹಿಂದಿನ ಜನ್ಮದ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾರೆ. ಬಾಲಕನಾಗಿದ್ದಂತಹ ನಾರದ ಮುನಿಗಳು ಋಷಿಮುನಿಗಳ ಆಶೀರ್ವಾದದಿಂದ ಭಗವಂತನ ದರ್ಶನವನ್ನು ಒಮ್ಮೆ ಮಾತ್ರ ಪಡೆಯಲು ಸಾಧ್ಯವಾಯಿತು. ಭಗವಂತನ ದಿವ್ಯಮಂಗಳ ರೂಪವನ್ನು ಮತ್ತೊಮ್ಮೆ ಕಾಣಬೇಕೆಂದು ನಾರದ ಮುನಿಗಳು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಅದು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಬಾಲಕನಾಗಿದ್ದಂತಹ ನಾರದ ಮುನಿಗಳಿಗೆ ಅತೃಪ್ತಿಯೂ ದುಃಖವೂ ಉಂಟಾಯಿತು. ತಮ್ಮ ಮಾತುಗಳನ್ನು ಮುಂದುವರಿಸಿ ನಾರದ ಮುನಿಗಳು ವೇದವ್ಯಾಸರಲ್ಲಿ ಈ ರೀತಿಯಾಗಿ ತಿಳಿಸುತ್ತಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ನನ್ನ ಪ್ರಯತ್ನವನ್ನು ಕಂಡು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲದ ಅಲೌಕಿಕವಾದ ದೇವೋತ್ತಮ ಪುರುಷನು ನನ್ನ ಶೋಕವನ್ನು ಉಪಶಮನಗೊಳಿಸಲಿಕ್ಕಾಗಿಯೇ ಪ್ರಸನ್ನ ಗಂಭೀರವಾದ ಮಾತುಗಳನ್ನು ಆಡಿದನು. ಭಗವಂತನು ನುಡಿದನು, ಓ ನಾರದ, ಈ ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ ಎಂದು ನಾನು ಖೇದಪಡುತ್ತೇನೆ. ಸೇವೆಯಲ್ಲಿ ಪರಿಪೂರ್ಣರಾಗದವರು, ಐಹಿಕ ದೋಷಗಳಿಂದ ಸಂಪೂರ್ಣ ಮುಕ್ತರಾಗದವರು ನನ್ನನ್ನು ನೋಡಲಾರರು. ಓ ಪುಣ್ಯವಂತ, ನೀನು ಒಮ್ಮೆ ಮಾತ್ರ ನನ್ನ ರೂಪವನ್ನು ಕಂಡೆ. ಅದು ನನ್ನಲ್ಲಿ ನಿನಗಿರುವ ಆಸೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ. ನೀನು ನನಗಾಗಿ ಖಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗುವೆ. ಕೆಲವೇ ದಿನಗಳ ಮಟ್ಟಿಗಾದರೂ ಪರಾತ್ಪರ ಸತ್ಯದ ಸೇವೆ ಮಾಡುವುದರಿಂದ ಭಕ್ತನು ನನ್ನಲ್ಲಿ ಸ್ಥಿರವಾದ ದೃಢವಾದ ಬುದ್ಧಿಯನ್ನು ಹೊಂದುವನು. ತತ್ಪರಿಣಾಮವಾಗಿ ಸದ್ಯದ ದುಃಖಕಾರಕವಾದ ಐಹಿಕ ಜಗತ್ತನ್ನು ತೊರೆದು ಅಲೌಕಿಕ ಜಗತ್ತಿನಲ್ಲಿ ನನ್ನ ಸಹವಾಸಿಯಾಗುತ್ತಾ ಹೋಗುವನು. ನನ್ನಲ್ಲಿ ನಿಬದ್ಧವಾದ ಬುದ್ಧಿ ಎಂದೂ ನಿಷ್ಫಲವಾಗದು. ಸೃಷ್ಟಿಯ ಕಾಲದಲ್ಲೂ ಹಾಗೆಯೇ ಪ್ರಳಯ ಕಾಲದಲ್ಲೂ ನನ್ನ ಕೃಪೆಯಿಂದ ನಿನ್ನ ಸ್ಮೃತಿ ನಿರಂತರವಾಗಿ ಮುಂದುವರಿಯುವುದು. ನಾರದ ಮುನಿಗಳು ಭಗವಂತನು ಹೇಳುವ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡರು. ತಮ್ಮ ಮಾತನ್ನು ಮುಂದುವರಿಸಿ, ಆ ಬಳಿಕ ಕಣ್ಣಿಗೆ ಕಾಣದ ಆದರೆ ಅದ್ಭುತವಾದ ಧ್ವನಿಯಿಂದ ಆವಿರ್ಭವಿಸಿದ ಆ ಪರಮ ಪ್ರಮಾಣನು ಮಾತನಾಡುವುದನ್ನು ನಿಲ್ಲಿಸಿದ. ನಾನು ಕೃತಜ್ಞ ಭಾವದಿಂದ ತಲೆಬಾಗಿ ಭಗವಂತನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿದೆನು. ಹೀಗೆ ನಾನು ಐಹಿಕ ಜಗತ್ತಿನ ಔಪಚಾರಿಕ ಸಂಗತಿಗಳನ್ನು ನಿರ್ಲಕ್ಷಿಸಿ ಭಗವಂತನ ಪವಿತ್ರ ನಾಮ ಮತ್ತು ಮಹಿಮೆಗಳನ್ನು ಮತ್ತೆ ಮತ್ತೆ ಪಠಿಸುತ್ತಾ ಸಂಕೀರ್ತನೆಗೆ ತೊಡಗಿದೆ. ಭಗವಂತನ ದಿವ್ಯ ಲೀಲೆಗಳ ಆ ಸಂಕೀರ್ತನ ಮತ್ತು ಸ್ಮರಣೆಯೇ ಅವನ ಅನುಗ್ರಹವಾಗಿದೆ. ಹೀಗೆ ಮಾಡುತ್ತಾ ಪೂರ್ಣ ತೃಪ್ತನಾಗಿ, ವಿನೀತನಾಗಿ, ನಿರ್ಮತ್ಸರನಾಗಿ ನಾನು ಭೂಮಿಯನ್ನೆಲ್ಲ ಸಂಚರಿಸಿದೆನು. ಓ ಬ್ರಾಹ್ಮಣನಾದ ವ್ಯಾಸ ಮಹರ್ಷಿ, ಹೀಗೆ ಕಾಲಾಂತರದಲ್ಲಿ ಕೃಷ್ಣನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನನಾದ, ಆದ್ದರಿಂದಲೇ ಬೇರೆಯವರಲ್ಲಿ ಆಸಕ್ತನಾಗದ, ಐಹಿಕ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದ ನಾನು ಮಿಂಚು ಮತ್ತು ಕಾಂತಿ ಏಕಕಾಲಕ್ಕೆ ಸಂಭವಿಸುವಂತೆ ಸಾವನ್ನು ಸಂಧಿಸಿದೆನು. ದೇವೋತ್ತಮ ಪುರುಷನ ಸಂಘಕ್ಕೆ ತಕ್ಕುದಾದ ದಿವ್ಯದೇಹ ಪ್ರಾಪ್ತವಾದಾಗ ನಾನು ಐಹಿಕ ಪಂಚಭೂತಗಳಿಂದಾದ ದೇಹವನ್ನು ತ್ಯಜಿಸಿದೆನು. ಹೀಗೆ ಕರ್ಮಗಳ ಫಲಸಂಚಯವು ಕೊನೆಗೊಂಡಿತು. ಕಲ್ಪಾಂತದಲ್ಲಿ ದೇವೋತ್ತಮ ಪುರುಷನಾದ ಭಗವಾನ್ ನಾರಾಯಣನು ಪ್ರಳಯ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟ್ಯಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶಿಸತೊಡಗಿದನು. ಆಗ ನಾನು ಭಗವಂತನ ಉಚ್ಛ್ವಾಸದ ಮೂಲಕ ಅವನೊಳಗೆ ಪ್ರವೇಶಿಸಿದೆನು. 432 ಕೋಟಿ ಸೌರ ವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ, ಅಂಗಿರ, ಅತ್ರಿ ಮತ್ತು ಇತರ ಎಲ್ಲ ಋಷಿಗಳು ಸೃಷ್ಟಿಗೊಂಡರು. ಆಗ ಅವರೊಂದಿಗೆ ನಾನೂ ಆವಿರ್ಭವಿಸಿದೆ. ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಹಿಕ ಲೋಕದ 3 ವಿಭಾಗಗಳಲ್ಲಿ ಮತ್ತು ದಿವ್ಯಲೋಕದಲ್ಲಿ ಎಲ್ಲ ಕಡೆ ನಿರ್ಬಂಧವಿಲ್ಲದೆ ನಾನು ಸಂಚರಿಸುತ್ತೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರವಾದುದೇ ಕಾರಣ. ಭಗವಾನ್ ಶ್ರೀಕೃಷ್ಣನು ನನಗೆ ನೀಡಿದ ದಿವ್ಯ ಧ್ವನಿಯನ್ನು ಹೊಂದಿದ ವೀಣೆ ಎಂಬ ಈ ವಾದ್ಯವನ್ನು ನುಡಿಸುತ್ತಾ ಭಗವಂತನ ಮಹಿಮೆಗಳ ದಿವ್ಯ ಸಂದೇಶವನ್ನು ಸಂತತವಾಗಿ ಸಂಕೀರ್ತನೆ ಮಾಡುತ್ತಾ ನಾನು ಸಂಚರಿಸುವೆನು. ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನ ಮಹಿಮೆ ಮತ್ತು ಕಾರ್ಯಗಳು ಶ್ರವಣ ಪ್ರಸನ್ನವಾಗಿರುತ್ತವೆ. ನಾನು ಅವನ ಪವಿತ್ರ ಕಾರ್ಯಗಳ ಸಂಕೀರ್ತನಕ್ಕೆ ತೊಡಗುತ್ತಿದ್ದಂತೆಯೇ ಕರೆದವನ ಹಾಗೆ ನನ್ನ ಹೃತ್ಸ್ಥಾನದಲ್ಲಿ ಒಮ್ಮೆಗೇ ಕಾಣಿಸಿಕೊಳ್ಳುತ್ತಾನೆ. ಏತದ್ ಆತುರ ಚಿತ್ತಾನಾಂ ಮಾತ್ರಾ ಸ್ಪರ್ಶೇಚ್ಛಯಾಮುಹು ಭವ ಸಿಂಧು ಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಇದು ನಾನು ಸ್ವತಃ ಅನುಭವಿಸಿದ್ದು.
ವಿಷಯ ಸುಖಾಪೇಕ್ಷೆಯಿಂದ ಸದಾ ಕಾತರ ಕಳವಳಗಳಿಗೆ ಸಿಕ್ಕವರು ಅವಿದ್ಯಾ ಸಮುದ್ರವನ್ನು ಯೋಗ್ಯವಾದ ನೌಕೆಯ ಸಹಾಯದಿಂದ ದಾಟಬಹುದು. ದೇವೋತ್ತಮ ಪುರುಷನ ದಿವ್ಯ ಕಾರ್ಯಗಳ ಸಂತತ ಸಂಕೀರ್ತನವೇ ಆ ನೌಕೆ. ಯೋಗ ಪದ್ಧತಿಯ ಮೂಲಕ ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡುವುದರಿಂದ ಕಾಮನೆ ಮತ್ತು ಕಾಮಗಳ ಕ್ಷೋಭೆಯಿಂದ ಕೊಂಚ ಬಿಡುಗಡೆ ಪಡೆಯಬಹುದು ಎಂಬುದೇನೋ ನಿಜ. ಆದರೆ ಇದು ಆತ್ಮಕ್ಕೆ ತೃಪ್ತಿ ಕೊಡಲು ಸಾಕಾಗುವುದಿಲ್ಲ. ದೇವೋತ್ತಮ ಪುರುಷನ ಭಕ್ತಿ ಸೇವೆಯಿಂದ ಅದು ಸಾಧ್ಯವಾಗುತ್ತದೆ. ಓ ವ್ಯಾಸ ಮಹರ್ಷಿ, ನೀವು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವಿರಿ. ನೀವು ಕೇಳಿದ ಪ್ರಕಾರ ಈವರೆಗೆ ನಾನು ಆತ್ಮಸಾಕ್ಷಾತ್ಕಾರಕ್ಕಾಗಿ ನನ್ನ ಜನ್ಮ ಕರ್ಮಗಳನ್ನೆಲ್ಲ ವಿವರಿಸಿದ್ದಾಯಿತು. ಈ ಎಲ್ಲವೂ ನಿಮ್ಮ ವೈಯಕ್ತಿಕ ತೃಪ್ತಿಗೆ ಕೂಡ ಸಹಾಯಕವಾಗುತ್ತದೆ. ವೇದವ್ಯಾಸರಿಗೆ ಉಪದೇಶವನ್ನು ನೀಡಿದ ನಂತರ ನಾರದ ಮುನಿಗಳು ಅವರಿಂದ ಬೀಳ್ಕೊಂಡು ವೀಣೆಯನ್ನು ನುಡಿಸುತ್ತಾ ತಮ್ಮಿಚ್ಛೆಯಂತೆ ಸಂಚರಿಸಲು ಹೊರಟು ಹೋದರು. ನಾರದ ಮುನಿಗಳು ಮತ್ತು ವ್ಯಾಸ ಮಹರ್ಷಿಗಳ ನಡುವೆ ನಡೆದಂತಹ ಈ ಸಂಭಾಷಣೆಯನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ತಿಳಿಸಿಕೊಡುತ್ತಿದ್ದಾರೆ. ನಾರದ ಮುನಿಗಳಿಗೆ ಅದೆಷ್ಟು ಮಹಿಮೆ, ಅದೆಂತಹ ಧನ್ಯತೆ! ಅದಕ್ಕೆ ಕಾರಣ ಅವರು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕಾರ್ಯಗಳನ್ನು ವೈಭವದಿಂದ ಹಾಡಿ ಹೊಗಳುತ್ತಾರೆ. ಹೀಗೆ ಮಾಡುತ್ತಾ ತಾವೂ ಸಂತಸ ಪಡುತ್ತಾರೆ. ಬ್ರಹ್ಮಾಂಡದ ಇತರ ಸಂತ್ರಸ್ತ ಆತ್ಮರಿಗೂ ಚೈತನ್ಯವನ್ನು ನೀಡುತ್ತಾರೆ. ಸೂತ ಗೋಸ್ವಾಮಿಗಳಿಂದ ಈ ಎಲ್ಲ ವಿಚಾರಗಳನ್ನು ಕೇಳಿ ತಿಳಿದುಕೊಂಡಂತಹ ಶೌನಕ ಋಷಿಗಳು ಒಂದು ಪ್ರಶ್ನೆಯನ್ನು ಅವರ ಮುಂದಿಡುತ್ತಾರೆ. ಶೌನಕ ಮುನಿಗಳು ಕೇಳಿದರು, ಎಲೈ ಸೂತ ಗೋಸ್ವಾಮಿಗಳೇ, ಮಹಾತ್ಮರಾದ ಹಾಗೂ ದಿವ್ಯ ಶಕ್ತಿಶಾಲಿಗಳಾದ ವೇದವ್ಯಾಸರು ಶ್ರೀ ನಾರದ ಮುನಿಗಳಿಂದ ಸಕಲವನ್ನೂ ಶ್ರವಣ ಮಾಡಿದರು. ನಾರದರ ನಿರ್ಗಮನದ ಅನಂತರ ವೇದವ್ಯಾಸರು ಏನು ಮಾಡಿದರು? ಶೌನಕ ಋಷಿಗಳ ಪ್ರಶ್ನೆಗೆ ಉತ್ತರವಾಗಿ ಸೂತ ಗೋಸ್ವಾಮಿಗಳು ಈ ರೀತಿ ನುಡಿದರು. ವೇದಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಸರಸ್ವತೀ ನದಿಯ ಪಶ್ಚಿಮ ದಂಡೆಯಲ್ಲಿ ಶಮ್ಯಾಪ್ರಾಸವೆಂಬ ಧ್ಯಾನ ಮಂದಿರವಿದೆ. ಅದು ಋಷಿಗಳ ಪಾರಮಾರ್ಥಿಕ ಚಟುವಟಿಕೆಗಳಿಗೆ ಚೈತನ್ಯದಾಯಿಯಾಗಿದೆ. ಆ ಸ್ಥಳದಲ್ಲಿ ಫಲವೃಕ್ಷಗಳಿಂದ ಆವೃತವಾದ ತಮ್ಮ ಆಶ್ರಮದಲ್ಲಿ ಶ್ರೀ ವೇದವ್ಯಾಸರು ಶುದ್ಧಿಗಾಗಿ ಜಲಸ್ಪರ್ಶ ಮಾಡಿ ಧ್ಯಾನಕ್ಕೆ ಕುಳಿತರು. ಹೀಗೆ ಅವರು ಐಹಿಕ ವಾಸನೆಯ ಲವಲೇಶವಿಲ್ಲದಂತೆ ತಮ್ಮ ಮನಸ್ಸನ್ನು ಭಕ್ತಿಯೋಗದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡರು. ತನ್ಮೂಲಕ ಸ್ಥಿರಚಿತ್ತರಾದರು. ಈ ರೀತಿಯಾಗಿ ಅವರು ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣ ಹತೋಟಿಯಲ್ಲಿರುವ ಅವನ ಬಹಿರಂಗ ಶಕ್ತಿಯೊಂದಿಗೆ ಕಂಡುಕೊಂಡರು. ಈ ಬಹಿರಂಗ ಶಕ್ತಿಯಿಂದಾಗಿ ಜೀವಿಯು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತನಾದರೂ ತಾನು ಭೌತಿಕ ಉತ್ಪತ್ತಿ ಎಂದೇ ಭಾವಿಸುತ್ತಾನೆ. ಹೀಗೆ ಲೌಕಿಕ ಕಷ್ಟ ಕ್ಲೇಶಗಳ ಪರಿಣಾಮ ಪ್ರಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಮಧೋಕ್ಷಜೆ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತಾಂ. ಜೀವಿಯು ತನಗೆ ಬೇಕಿಲ್ಲದ ಐಹಿಕ ಕಷ್ಟ ಕ್ಲೇಶಗಳನ್ನು ಭಕ್ತಿಯೋಗದ ಸಂಪರ್ಕ ಹೊಂದುವ ಪ್ರಕ್ರಿಯೆಯಿಂದ ನೇರವಾಗಿ ಶಮನಗೊಳಿಸಿಕೊಳ್ಳಬಹುದು. ಆದರೆ ಜನಸಾಮಾನ್ಯರಿಗೆ ಇದು ತಿಳಿಯದು. ಆದ್ದರಿಂದಲೇ ಪಂಡಿತರಾದ ವೇದವ್ಯಾಸರು ಪರಮಸತ್ಯಕ್ಕೆ ಸಂಬಂಧಿಸಿದ ಈ ವೇದ ಸಾಹಿತ್ಯವನ್ನು ಸಂಕಲಿಸಿದರು. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸ ಶೋಕಮೋಹ ಭಯಾಪಹ. ಈ ವೇದ ಸಾಹಿತ್ಯದ ಶ್ರವಣ ಮಾಡಿದರೂ ಸಾಕು, ಅದು ಕೂಡಲೇ ಶೋಕ ಮೋಹ ಭಯಗಳೆಂಬ ಅಗ್ನಿಯನ್ನು ತಕ್ಷಣ ಆರಿಸುವ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಪ್ರೀತಿ ಸೇವಾ ಭಾವವು ಅಂಕುರಿಸುವಂತೆ ಮಾಡುತ್ತದೆ. ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಸಂಕಲಿಸಿ ಪರಿಷ್ಕರಿಸಿದರು. ಅನಂತರ ಆ ವೇಳೆಗಾಗಲೇ ಆತ್ಮಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದ ತಮ್ಮ ಪುತ್ರ ಶ್ರೀ ಶುಕಮುನಿಗಳಿಗೆ ಅದನ್ನು ಬೋಧಿಸಿದರು. ಸೂತ ಗೋಸ್ವಾಮಿಗಳು ಈ ರೀತಿ ನುಡಿಯುತ್ತಿದ್ದಂತೆಯೇ ಶೌನಕ ಋಷಿಗಳಲ್ಲಿ ಒಂದು ಪ್ರಶ್ನೆಯು ಮೂಡಿತು. ಅವರು ಸೂತ ಗೋಸ್ವಾಮಿಗಳನ್ನು ಈ ರೀತಿ ಕೇಳಿದರು. ಶ್ರೀ ಶುಕಮುನಿಗಳು ಆಗಲೇ ಆತ್ಮಸಾಕ್ಷಾತ್ಕಾರದ ಪಥದಲ್ಲಿದ್ದರು. ಆದ್ದರಿಂದ ಅವರು ಆತ್ಮಸಂತುಷ್ಟರಾಗಿದ್ದರು. ಹಾಗಿದ್ದೂ ಅವರು ಅಷ್ಟೊಂದು ವಿಸ್ತಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಶ್ರಮವನ್ನು ಏಕೆ ಕೈಗೊಂಡರು? ಇದು ನಮಗೆ ಶ್ರೀಮದ್ ಭಾಗವತದ ಮಹಿಮೆಯನ್ನು ತಿಳಿಸುತ್ತದೆ. ಶ್ರೀಮದ್ ಭಾಗವತವು ಈಗಾಗಲೇ ಮುಕ್ತರಾಗಿರುವ ಜನರಿಗೂ ಕೂಡ ಬಹಳ ಆಕರ್ಷಕವಾಗಿರುತ್ತದೆ. ಶೌನಕ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸೂತ ಗೋಸ್ವಾಮಿಗಳು ಈ ರೀತಿ ನುಡಿಯುತ್ತಾರೆ. ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥ ಅಪಿ ಉರುಕ್ರಮೇ ಕುರುವಂತ್ಯ ಹೈತುಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿ. ಎಲ್ಲ ಬಗೆಯ ಆತ್ಮಾರಾಮರು, ಅಂದರೆ ಆತ್ಮನಲ್ಲಿ ಅಥವಾ ಚೇತನದಲ್ಲಿ ಸಂತೋಷ ಪಡುವವರು,
ವಿಶೇಷವಾಗಿ ಆತ್ಮಸಾಕ್ಷಾತ್ಕಾರದ ಪಥದಲ್ಲಿ ಪ್ರತಿಷ್ಠಿತರಾದವರು, ಎಲ್ಲ ಬಗೆಯ ಐಹಿಕ ಬಂಧನಗಳಿಂದ ಮುಕ್ತರಾದವರು. ಆದರೂ ದೇವೋತ್ತಮ ಪರಮಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರ ಆಕಾಂಕ್ಷೆ. ಎಂದರೆ ಭಗವಂತನು ದಿವ್ಯ ಗುಣಾಢ್ಯನು, ಆದ್ದರಿಂದ ಮುಕ್ತಾತ್ಮರೂ ಸೇರಿದಂತೆ ಪ್ರತಿಯೊಬ್ಬರನ್ನೂ ಆಕರ್ಷಿಸಬಲ್ಲನು ಎಂದು ಇದರ ಅರ್ಥ. ಆತ್ಮಾರಾಮ ಎಂಬ ಪದದ ಅರ್ಥವೇನು ಎಂಬುದನ್ನು ನಾವು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.